ರಾಯಚೂರು ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಇಂದು ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ಹಾಗೂ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಎಚ್ ಸಾತ್ವಿಕ್ ಚಾಲನೆ ನೀಡಿದರು. ನಂತರ ಗ್ರಾಹಕ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸ್ಥಾಪಿಸಲಾದ ಮಳಿಗೆಗಳಿಗೆ ಭೇಟಿ ನೀಡಿ ವೀಕ್ಷಿಸಿದರು. ಈ ವೇಳೆ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ ಕೆವಿ ಸುರೇಂದ್ರಕುಮಾರ್, ಆಹಾರ ಇಲಾಖೆ ಉಪನಿರ್ದೇಶಕ ನಸೀರ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು. ಎಚ್ ಸಾತ್ವಿಕ್, ಗ್ರಾಹಕರ ಹಕ್ಕು ಮತ್ತು ಕರ್ತವ್ಯಗಳನ್ನು ನೆನಪಿಸುವ ಉದ್ದೇಶದಿಂದ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಆಚರಿಸಲಾಗುತ್ತದೆ. ಗ್ರಾಹಕರು ಮೋಸ ಹೋಗಬಾರದು. ವಂಚನೆಗೆ ಒಳಗಾದಾಗ ಗ್ರಾಹಕರ ವ್ಯಾಜ್ಯಗಳ ನ್ಯಾಯಾಲಯಕ್ಕೆ ಮೊರೆ ಹೋಗಿ ನ್ಯಾಯ ಪಡೆದುಕೊಳ್ಳಬಹುದು ಎಂದರು. ಎಫಿಡವಿಟ್ ಹಾಕಬೇಕು, ಆರ್ಗ್ಯುಮೆಂಟ್ಸ್ ಮಾಡಬೇಕು, ಜಡ್ಜ್ಮೆಂಟ್ ಬರ್ತದೆ. ಮತ್ತು ಇನ್ನೊಂದೇನಂದ್ರೆ ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ನ್ಯಾಯ ತ್ವರಿತವಾಗಿ. ದೂರದರ್ಶನದೊಂದಿಗೆ ನಜೀರ್ ಅಹಮದ್, ಡಿಜಿಟಲ್ ವ್ಯವಸ್ಥೆ ಮೂಲಕ ಪ್ರಕರಣಗಳನ್ನು ತ್ವರಿತವಾಗಿ ಬಗೆಹರಿಸಲಾಗುತ್ತಿದ್ದು ಗ್ರಾಹಕರು ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಮಾಪನಶಾಸ್ತ್ರ ಇಲಾಖೆಯಲ್ಲಿ ಯಾವ ರೀತಿ ಅದನ್ನು ಸ್ಟ್ಯಾಂಪಿಂಗ್ ಮಾಡ್ತಾರೆ, ಯಾವ ರೀತಿ ಗ್ರಾಹಕರು ಬೆಲೆಯನ್ನು ನೋಡಿ ಖರೀದಿ ಮಾಡಬೇಕನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಬಹುಮುಖ್ಯವಾಗಿ ಒಂದು ಅಂಶ ಹೇಳಬೇಕಂದ್ರೆ ಕಾಂಪೋಸಿಟ್ ಅಂತಕ್ಕಂಥ ಸಿಲಿಂಡರ್ನ ನಾವು ಈ ಸರಿ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ತೋರಿಸ್ತಾ ಇದ್ದೀವಿ. ಈ ಒಂದು ವಿಚಾರವನ್ನು ಇವತ್ತಿನ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಆಹಾರ ಇಲಾಖೆ ಡಿಪೋ ಮ್ಯಾನೇಜರ್ ಸೌಭಾಗ್ಯ, ಪಡಿತರ ಚೀಟಿದಾರರಿಗೆ ಉತ್ತಮ ಗುಣಮಟ್ಟದ ಹಾಗೂ ಸಾರಯುಕ್ತ ಅಕ್ಕಿಯನ್ನು ಸರ್ಕಾರದಿಂದ ಪೂರೈಸಲಾಗುತ್ತಿದೆ ಎಂದು ಹೇಳಿದರು. ವಿಟಮಿನ್ B12, ಐರನ್ ಕಂಟೆಂಟ್ ಮತ್ತು ಫೋಲಿಕ್ ಆಸಿಡ್ ಅನ್ನು ಇದು ಒಳಗೊಂಡಿರುತ್ತೆ. ಸೊ ಇದು ಮಕ್ಕಳ ಪೌಷ್ಟಿಕಾಭಿವೃದ್ಧಿಗೆ ಸಹಾಯ ಆಗುತ್ತೆ ಮತ್ತು ಸಾರ್ವಜನಿಕರಿಗೂ ಕೂಡ ಎಲ್ಲರೂ ಕೂಡ ಇದೇ ಅಕ್ಕಿಯನ್ನು ಬಳಸಬೇಕು. ಇದರಲ್ಲಿ ಪೌಷ್ಟಿಕಾಂಶ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯ ಉತ್ತಮ ಗುಣಮಟ್ಟದ ಅಕ್ಕಿಯನ್ನು ಸರ್ಕಾರದಿಂದಲೇ ಪ್ರೊವೈಡ್ ಮಾಡ್ತಾ ಇದೆ. ವಿದ್ಯಾರ್ಥಿನಿ ಸಂಗೀತ, ವಸ್ತುಗಳ ಖರೀದಿಗೆ ಅಂಗಡಿಗೆ ಹೋದಾಗ ಮೋಸ ಹೋಗದಂತೆ ಎಚ್ಚರಿಕೆ ವಹಿಸಬೇಕು. ಈ ಕುರಿತು ಉಪಯುಕ್ತ ಮಾಹಿತಿ ಒದಗಿಸಲಾಗಿದೆ ಎಂದು ತಿಳಿಸಿದರು. ಯೂಸ್ ಮಾಡ್ಕೋಬೇಕು. ಮತ್ತೆ ಎಲ್ಲ ಗ್ಯಾಸ್ ಆಗಿರ್ಬೋದು, ಅದೆಲ್ಲ ಬ್ಲಾಸ್ಟ್ ಆಗುತ್ತೆ, ಅದನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಎಲ್ಲ ಹೇಳಿದ್ರು. ಇವಾಗ ಒಂದು ಅಂಗಡಿಗೆ ಹೋದ್ಮೇಲೆ ಒಂದು ಸರಕನ್ನ ತಗೊಂಡ್ಮೇಲೆ ಅದನ್ನ ಅದು ತೂಕ ಕರೆಕ್ಟ್ ಇದನ್ನೆಲ್ಲ ಅದು ಅಂದ್ರೆ ಕ್ವಾಲಿಟೀಸ್ ಇದಾವೆ ಇಲ್ಲ ಅಂತಂತೆಲ್ಲ ಚೆಕ್ ಮಾಡ್ಕೋಬೇಕು ಅಂತಂತೆಲ್ಲ ಹೇಳಿದ್ರು.